ಆತ್ಮೀಯ ಸ್ನೇಹಿತರೆ, ಕನ್ನಡ ಸಕ್ಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಜನಗಣತಿಗೆ ಸಂಬಂಧಿಸಿದಂತೆ ಕೇಳಲಾಗುವಂತಹ ಪ್ರಮುಖ 34 ಪ್ರಶ್ನೆಗಳು ಮತ್ತು ಅವುಗಳ ಉತ್ತರದ ಆಯ್ಕೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಗಣಿತದಾರರಾಗಿ ನೇಮಕವಾಗಿರುವಂಥ ಪ್ರತಿಯೊಬ್ಬರೂ ಸಮೇತ HLY ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ. ಆ HLY ಆ್ಯಪನ್ನು ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ತಾವು ಗಣತಿಗೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿ ಒಂದು ಹೋಮ್ ಪೇಜ್ ತೆರೆದುಕೊಳ್ಳುತ್ತೆ. ಇದರಲ್ಲಿ ಕೆಲವೊಂದಿಷ್ಟು ಮಾಹಿತಿ ಪ್ರಿಲೋಡೆಡ್ ಆಗಿರುತ್ತೆ. ಅದರಲ್ಲಿ ರಾಜ್ಯ ಇರ್ಬೋದು, ಜಿಲ್ಲೆ ಇರ್ಬೋದು, ತಾಲೂಕು, ಪಟ್ಟಣ, ಗ್ರಾಮ, ವಾರ್ಡ್ ಸಂಖ್ಯೆ, ಹಾಗೆಯೇ ಮನೆಪಟ್ಟಿ ಬ್ಲ್ಯಾಕ್ ಸಂಖ್ಯೆ ಅಂದರೆ ನಿಮಗೆ ನಿಗದಿಪಡಿಸಿರುವಂಥ ಬ್ಲ್ಯಾಕ್ ನಂಬರ್ ಸಮೇತ ಇರುತ್ತೆ. ಇದಾದ ನಂತರ ತಾವು ತುಂಬುವಂಥ ಮಾಹಿತಿ ಲೇಔಟ್ ಮ್ಯಾಪ್ಗೆ ಅನುಗುಣವಾಗಿ, ಅಂದರೆ ತಾವು ಲೇಔಟ್ ಮ್ಯಾಪನ್ನು ಪಡೆದಿದ್ದೀರಿ, ಭೌಗೋಳಿಕ ಪ್ರದೇಶವನ್ನು ಸುತ್ತಾಡಿ ಎಷ್ಟು ಕಟ್ಟಡಗಳು ಬರ್ತವೆ, ಎಷ್ಟು ಜನವಸತಿ ಮನೆಗಳು ಬರ್ತವೆ ಅನ್ನೋದನ್ನು ತಾವಿಲ್ಲಿ ಅರ್ಥೈಸಿಕೊಂಡಿದ್ದೀರಿ. ಸೊ ಅದು ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆಯನ್ನು ತಾವು ತುಂಬಬೇಕಾಗುತ್ತೆ. ಸೊ ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆ ಉದಾಹರಣೆಗೆ ಒಂದು 100 ನನಗೆ ಸಿಕ್ಕಿದ್ದಾವೆ. ಅದರಲ್ಲಿ ಜನವಸತಿ ಮನೆಗಳ ಸಂಖ್ಯೆ ಒಂದು 130 ಸಿಕ್ಕಿದೆ ಅಂದರೆ ಉದಾಹರಣೆಯಾಗಿ ಹೇಳ್ತಾ ಇರೋದು. ಅದನ್ನು ಇಲ್ಲಿ ಆರಂಭದಲ್ಲಿ ತುಂಬಬೇಕಾಗಿರುತ್ತೆ. ಹಾಗಾಗಿ ಈ ಮೊದಲ ಮನೆಯನ್ನು ಆ ಮನೆಗಣತಿಯನ್ನು ಮಾಡುವುದಕ್ಕಿಂತ ಮುಂಚೆ ನೀವು ಸ್ಪಷ್ಟಪಡಿಸ್ಕೊಳ್ಬೇಕಾಗಿರೋದು ತಮ್ಮ ಲೇಔಟ್ ನಕ್ಷೆಯನ್ನು ಈಗಾಗಲೇ ತಯಾರಿಸಿ ಮೇಲ್ವಿಚಾರಕರಿಗೆ ಕೊಟ್ಟಿರ್ತೀರಿ. ಅದರ ಆಧಾರದ ಮೇಲೆ ತಮಗೆ ಸಿಕ್ಕಿರುವ ಒಟ್ಟು ಕಟ್ಟಡಗಳ ಸಂಖ್ಯೆ ಮತ್ತು ನಿರೀಕ್ಷಿತ ಜನವಸತಿ ಮನೆಗಳ ಸಂಖ್ಯೆಯನ್ನು ತಾವು ಏನು ಮಾಡ್ತೀರಿ, ಇಲ್ಲಿ ತುಂಬ್ತೀರಿ. ಇದಾದ ನಂತರ ತಮ್ಮ ಆ್ಯಪ್ನಲ್ಲಿ ಸೆಕೆಂಡ್ ಪೇಜಲ್ಲಿ ಈ ರೀತಿ ಒಂದಷ್ಟು ಆಯ್ಕೆಗಳು ಬರ್ತವೆ. ಇವು ಏನು ಅನ್ನೋದು ಸಮೇತ ಅಥವಾ ಯಾವಾಗ ಇದನ್ನು ಬಳಸಬೇಕು ಅನ್ನೋದು ಕೂಡ ಗೊತ್ತಿರಬೇಕು. ಮೊದಲನೇದು ಹೊಸ ಮನೆ ಪಟ್ಟಿ ನಮೂದು. ಅಂದರೆ ನಾನು ಪ್ರತಿ ಮನೆಯ ಹತ್ರ ಗಣತಿಯನ್ನು ಮಾಡಲಿಕ್ಕೆ ಹೋದಾಗ ಈ ಹೊಸ ಮನೆ ಪಟ್ಟಿ ನಮೂದನ್ನು ಒತ್ತಿದಾಗ ಆ ಮನೆಯ ಸಂಬಂಧಿಸಿದಂಥ ಮಾಹಿತಿಯನ್ನು ಭರ್ತಿ ಮಾಡಲಿಕ್ಕೆ ತಾವು ಎಂಟರ್ ಮಾಡಬಹುದು. ಅದರ ಪಕ್ಕದಲ್ಲಿರುವಂಥ ಮಾಹಿತಿಗಳ ತಿದ್ದುಪಡಿ ಅಂತೇಳಿದರೆ ನಾನು ಫೈನಲ್ ಸಬ್ಮಿಟ್ ಕೊಡೋದಕ್ಕಿಂತ ಮುಂಚೆ ಯಾವುದಾದ್ರೂ ಮಾಹಿತಿ ತಪ್ಪಾಗಿದ್ದರೆ ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ಈ ಆಪ್ಷನನ್ನು ಬಳಸ್ಬೋದು. ಮೂರನೇ ಆಯ್ಕೆ ಈಗಾಗಲೇ ಸಿಂಕ್ ಮಾಡಿದ ಮಾಹಿತಿಯನ್ನು ತಿದ್ದುಪಡಿ ಮಾಡೋದು. ಸೊ ತಾವು ಪ್ರತಿ ಮನೆ ಗಣತಿಯನ್ನು ಅಥವಾ 3-4 ಮನೆಗಳನ್ನು ಗಣತಿ ಮಾಡಿದ ನಂತರ ಸಿಂಕ್ ಮಾಡೋದು ಕಡ್ಡಾಯವಾಗಿರುತ್ತದೆ. ಈ ಸಿಂಕ್ ಮಾಡಿದ ನಂತರ ಯಾವುದಾದ್ರೂ ಮಾಹಿತಿ ತಪ್ಪಾಗಿದೆ ಅಂತೇಳಿದರೆ ಈ ಆಪ್ಷನನ್ನು ಬಳಸುವ ಮೂಲಕ ಆ ಮಾಹಿತಿಯನ್ನು ತಿದ್ದುಪಡಿ ಮಾಡಬಹುದು. ಸಾರಾಂಶ ವೀಕ್ಷಿಸಿ. ಸೊ ಈಗಾಗಲೇ ನಾನು ಮಾಡಿರುವಂಥ ಗಣತಿಯ ಒಟ್ಟಾರೆ ಸಮ್ಮರಿಯನ್ನು ನೋಡ್ಕೊಳ್ಳೋದಕ್ಕೆ ಈ ಸಾರಾಂಶವನ್ನು ವೀಕ್ಷಿಸಿ ಬಳಸಬಹುದು. 5ನೇದು ಬಂದು ಸಿಂಕ್ ಮಾಡುವಂಥ ಪ್ರಕ್ರಿಯೆ ಕಡ್ಡಾಯವಾಗಿರುತ್ತೆ. ಇನ್ನು ಪೂರ್ಣಗೊಂಡಿದೆ ಎಂದು ಗುರುತಿಸಿ ಅನ್ನುವಂಥ ಆಪ್ಷನ್ ಏನಿದೆ, ಇದು ಎಲ್ಲ ಮನೆಗಳನ್ನು ಗಣತಿ ಮಾಡಿದ ಮೇಲೆ ತಮ್ಮ ಗಣತಿ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ ಅಂದಾಗ ಪೂರ್ಣಗೊಂಡಿದೆ ಎಂದು ಗುರುತಿಸುವಂಥ ಈ ಬಟನನ್ನು ಬಳಸಬೇಕು. ಈಗ ಮೊದಲ ಪ್ರಶ್ನೆ ಬರುತ್ತೆ. ಒಟ್ಟು 34 ಪ್ರಶ್ನೆ ಅಂತೇಳಿದ್ವಿ. ಆ ಮೊದಲ ಪ್ರಶ್ನೆ ಸಾಲಿನ ಸಂಖ್ಯೆ. ಇದು ಸ್ವಯಂಚಾಲಿತವಾಗಿರುತ್ತೆ. ಅಂದರೆ ನಾವೇನು ಇದರಲ್ಲಿ ಎಂಟ್ರಿ ಮಾಡಲಿಕ್ಕೆ ಬರೋದಿಲ್ಲ, ಸ್ವಯಂಚಾಲಿತವಾಗಿರುತ್ತೆ. ಆ ಕಾರಣಕ್ಕೆ ಈ ಸಾಲಿನ ಸಂಖ್ಯೆ ಅದರಲ್ಲಿ ಏನಿರುತ್ತೋ ಅದನ್ನು ತಾವು ನೋಡಿಕೊಂಡು ಪರಿಶೀಲನೆ ಮಾಡಿ 2ನೇ ಪ್ರಶ್ನೆಗೆ ಆಗಬೇಕು. 2ನೇ ಪ್ರಶ್ನೆ ಬಂದು ಕಟ್ಟಡದ ಸಂಖ್ಯೆ. ಈ ಕಟ್ಟಡದ ಸಂಖ್ಯೆಯನ್ನು ನಮೂದಿಸಿ ಅಥವಾ ಆಯ್ಕೆ ಮಾಡಿ ಅಂತಿದೆ. ಆಯ್ಕೆ ಮಾಡಿ ಅಂತೇಳಿದರೆ ಈಗಾಗಲೇ ಪ್ರಿಲೋಡೆಡ್ ಆಗಿದ್ದರೆ, ಅದು ಸರಿಯಾಗಿದ್ದರೆ, ಹೊಂದಾಣಿಕೆಯಾಗಿದ್ದರೆ ಅದನ್ನು ತಾವು ಸಂಖ್ಯೆಯಾಗಿ ಬಳಸಬಹುದು. ಅಥವಾ ನೀವು ಕೊಟ್ಕೊಂಡಿದ್ದೀರಿ ಮನೆಯ ಮೇಲ್ಭಾಗದಲ್ಲಿ ಅಥವಾ ಕಾಣುವಂಥ ಜಾಗದಲ್ಲಿ ಬರ್ಕೊಂಡಿದ್ದೀರಿ, ನಿಮ್ಮ ಲೇಔಟ್ ನಕ್ಷೆಯಲ್ಲಿ ತೋರಿಸಿದಿರಿ, ಆ ಕಟ್ಟಡ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕು. ಸೊ ನಮೂದಿಸಿದ ನಂತರ 3ನೇ ಪ್ರಶ್ನೆ ಬರುತ್ತೆ, ಜನಗಣತಿ ಮನೆ ಸಂಖ್ಯೆ. ಸೊ ಜನಗಣತಿ ಮನೆ ಸಂಖ್ಯೆಯನ್ನು ತಾವೇ ಎಂಟರ್ ಮಾಡೋದಿಲ್ಲ, ಬದಲಾಗಿ ಸ್ವಯಂಚಾಲಿತವಾಗಿ ಜನ್ರೇಟ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಹೊಸದು ಅಂತೇಳಿದರೆ ತಾವು ಈಗ ಒಂದು ಮನೆಯನ್ನು ಜನಗಣತಿ ಮಾಡ್ತಾ ಇದ್ದೀರಿ, ಆ ಮನೆಯನ್ನು ಹೊಸದಾಗಿ ಈಗ ಎಂಟರ್ ಮಾಡ್ತಾ ಇದ್ದೀರಿ ಅಂದರೆ ಹೊಸದು ಅಂತ ಒತ್ತಿದ ತಕ್ಷಣ ಅದಕ್ಕೆ ಒಂದು ಸಂಖ್ಯೆ ಜನ್ರೇಟ್ ಆಗುತ್ತೆ. ಇದರ ಪಕ್ಕದಲ್ಲಿ ಪುನರಾವರ್ತಿಸಿ ಅಂತಿದೆ. ಒಂದೇ ಜನಗಣತಿ ಮನೆಯಲ್ಲಿ 2 ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ, ಆಗ ನಾನು ಅದೇ ಜನಗಣತಿ ಮನೆಗೆ ಗಣತಿಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಮಾತ್ರ ಪುನರಾವರ್ತನೆ ಮಾಡಿದರೆ ಅದೇ ಮನೆಯಲ್ಲಿ ಅದು ತೆಗೆದುಕೊಳ್ಳುತ್ತೆ. ಸೊ ಇದು 3ನೇ ಪ್ರಶ್ನೆ. ಇನ್ನು 4ನೇ ಪ್ರಶ್ನೆ ಬಂದು ಆಕ್ಚುಲ್ ಪ್ರಶ್ನೆಗಳು ಇಲ್ಲಿಂದ ಪರ್ಟಿಕ್ಯುಲರಾಗಿ ಮನೆಗೆ ಸಂಬಂಧಿಸಿದಂತೆ ಬರ್ತವೆ. ಆ ಮನೆಗೆ ತಾವು ಜನಗಣತಿ ಮಾಡುವಂಥ ಮನೆಗೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಯಾವುದು, ಅಂದರೆ ಯಾವುದರಿಂದ ನಿರ್ಮಾಣ ಮಾಡಿದ್ದಾರೆ, ಅಂದರೆ ನೆಲಕ್ಕೆ ಹಾಕಿರುವಂಥದ್ದು ಮಣ್ಣಿನಿಂದ ರಚನೆಯಾಗಿದೆಯಾ, ಮರ ಅಥವಾ ಬಿದಿರಿನಿಂದನ, ಸುಟ್ಟ ಇಟ್ಟಿಗೆನ, ಕಲ್ಲು, ಸಿಮೆಂಟು, ಮೊಸಾಯಿಕ್ ಟೈಲ್ಸ್ ಆಗಿರ್ಬೋದು ಅಥವಾ ಇತರೆ ಸಾಮಗ್ರಿ, ಇದರಲ್ಲಿ ಯಾವುದನ್ನು ಆ ಮನೆಗೆ ನೆಲದಕ್ಕೆ ಬಳಸಿದ್ದಾರೆ ಅನ್ನೋದನ್ನು. ಆಗ ಒಂದೇ ಮನೆಯಲ್ಲಿ ಪ್ರತ್ಯೇಕ ಕೊಠಡಿಗಳದ್ದು ಪ್ರತ್ಯೇಕ ಕೊಠಡಿಯಲ್ಲಿ ಪ್ರತ್ಯೇಕವಾಗಿ ಇರುವಂಥ ನೆಲಹಾಸುಗಳನ್ನು ಬಳಸಿದರೆ ಹೆಚ್ಚು ಭಾಗ ಏನನ್ನು ಬಳಸಿದ್ದಾರೆ, ಅಂದರೆ ಹೆಚ್ಚು ಜಾಸ್ತಿ ಪ್ರಮಾಣದಲ್ಲಿ ಯಾವ ಸಾಮಗ್ರಿಯನ್ನು ಬಳಸಿದಾರೋ ಅದನ್ನು ತಾವು ಕನ್ಸಿಡರ್ ಮಾಡಬೇಕಾಗಿರುತ್ತೆ. 5ನೇ ಪ್ರಶ್ನೆ, ಗೋಡೆಗೆ ಪ್ರಧಾನವಾಗಿ ಬಳಸಲಾಗಿರುವಂಥ ನಿರ್ಮಾಣ ಸಾಮಗ್ರಿ. ನೆಲಹಾಸು ಆದಮೇಲೆ ಗೋಡೆಗೆ ಬಳಸಿರುವಂಥ ಸಾಮಗ್ರಿ ಯಾವುದು ಅಂತ ಕೇಳಿದರೆ ಗೋಡೆಗೆ ಯಾವ ರಚನೆ ಇದೆ, ಹುಲ್ಲು, ತಡಿಕೆ, ಬಿದಿರಿರ್ಬೋದು, ಪ್ಲಾಸ್ಟಿಕ್ನಿಂದ ನಿರ್ಮಾಣ ಆಗಿರ್ಬೋದು, ಮಣ್ಣು ಅಥವಾ ಹಸಿ ಇಟ್ಟಿಗೆಯಿಂದ ಆಗಿರ್ಬೋದು, ಮರ,
ಗಾರೆ ಇಲ್ಲದ ಕಲ್ಲು, ಗಾರೆ ಇರುವ ಕಲ್ಲು, ಹಾಗೆಯೇ ಶೀಟ್ಗಳು, ಸುಟ್ಟ ಇಟ್ಟಿಗೆ, ಕಾಂಕ್ರೀಟು, ಇತರೆ ಸಾಮಗ್ರಿ. ಇದರಲ್ಲಿ ಯಾವುದನ್ನು ಬಳಸಿ ಆ ಮನೆಯ ಗೋಡೆ ರಚನೆಯಾಗಿದೆಯೋ ಅದನ್ನು ತಾವು ಟಿಕ್ ಮಾಡಬೇಕಾಗಿರುತ್ತೆ. ಮೇಲ್ಛಾವಣಿಗೆ ಪ್ರಧಾನವಾಗಿ ಬಳಸಲಾಗಿರುವಂಥ ನಿರ್ಮಾಣ ಸಾಮಗ್ರಿ, ರೂಫಿಗೆ ಏನು ಬಳಸಿದ್ದಾರೆ? ಅದು ಕೂಡ ಹುಲ್ಲು, ತಡಿಕೆ, ಬಿದಿರು, ಮರ, ಮಣ್ಣಿನಿಂದ ಆಗಿದೆಯಾ? ಪ್ಲಾಸ್ಟಿಕ್, ಪಾಲಿಥೀನಿಂದ ಏನಾದರೂ ರಚನೆ ಮಾಡಿದಾರಾ? ನಾಡ ಹೆಂಚುಗಳ, ಯಂತ್ರದಲ್ಲಿ ತಯಾರಿಸಿದಂಥ ಹೆಂಚುಗಳ, ಸುಟ್ಟ ಇಟ್ಟಿಗೆ, ಕಲ್ಲು, ಸ್ಲೇಟು, ಶೀಟುಗಳು, ಕಾಂಕ್ರೀಟು, ಇತರೆ ಸಾಮಗ್ರಿ. ಇನ್ನು ಕಚ್ಚಾ ಮನೆ, ಪಕ್ಕಾ ಮನೆ ಅಂತ ಬರುತ್ತೆ. ಕಚ್ಚಾ ಮನೆ, ಪಕ್ಕಾ ಮನೆ ಅಂತೇಳಿದರೆ ತಮ್ಮೆಲ್ಲರಿಗೂ ಗೊತ್ತಿದೆ. ಶೀಟ್ ಇರ್ಬೋದು, RCC ಇರ್ಬೋದು, ನಾಡ ಹೆಂಚುಗಳಿರ್ಬೋದು, ಇವುಗಳಿಂದ ನಿರ್ಮಾಣ ಆಗಿದ್ದರೆ ಅದು ಕಚ್ಚಾ ಮನೆ ಆಗಿರುತ್ತೆ. ಈ ಸಾಮಗ್ರಿಗಳನ್ನು ಹೊರತುಪಡಿಸಿ ಬೇರೆ ರೀತಿಯಲ್ಲಿ ರಚನೆ ಆಗಿದ್ದರೆ ಅದು ಕಚ್ಚಾ ಮನೆಯಾಗಿ ಬಳಸಲಾಗುತ್ತೆ. ಇನ್ನು ಪಕ್ಕಾ ಮನೆ ಅಂತೇಳಿದರೆ ಶೀಟು, RCC ಹಾಗೆ ನಾಡ ಹೆಂಚುಗಳಿಂದ ನಿರ್ಮಾಣವಾಗಿರುವಂಥ ಮನೆ. 7ನೇ ಪ್ರಶ್ನೆ, ಜನಗಣತಿ ಮನೆಯನ್ನು ಯಾವ ಉದ್ದೇಶಕ್ಕಾಗಿ ಬಳಸಲಾಗ್ತಾ ಇದೆ? ಸೊ ನೀವು ಒಂದು ಮನೆಯನ್ನು ಜನಗಣತಿ ಮನೆ ಅಂತ ಕನ್ಸಿಡರ್ ಮಾಡಿದ್ರೆ ಅಂದರೆ ಅದನ್ನು ಯಾವ ಉದ್ದೇಶಕ್ಕೆ ಬಳಸ್ತಾರೆ? ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಆಗಿರುತ್ತೆ. ನೋಡಿ, ವಾಸಕ್ಕೇ ಬಳಸ್ತಾ ಇದ್ದಾರೆ ಅಂದರೆ ವಾಸಕ್ಕೆ, ವಾಸ ಮತ್ತು ಇತರ ಬಳಕೆ. ಉದಾಹರಣೆಗೆ ಮನೆ ಇರುತ್ತೆ, ಅದೇ ಮನೆಯಲ್ಲಿ ಒಂದು ಅಂಗಡಿಯನ್ನು ಓಪನ್ ಮಾಡ್ಕೊಂಡಿರ್ತಾರೆ. ಆವಾಗ ಅದು ವಾಸ ಮತ್ತು ಇತರ ಬಳಕೆಗೋಸ್ಕರ, ಅಥವಾ ಗ್ಯಾರೇಜ್ ಇರ್ಬೋದು, ಯಾವುದಕ್ಕೋಸ್ಕರ ಅದನ್ನು ಬಳಕೆ ಮಾಡ್ತಾ ಇದ್ದಾರೆ. ಆ ರೀತಿ ರಚನೆ ಇದ್ದರೆ ವಾಸ ಮತ್ತು ಇತರ ಬಳಕೆ. ಇನ್ನು ಅದು ಅಂಗಡಿ ಅಥವಾ ಕಚೇರಿ ಆಗಿದ್ದರೆ, ಶಾಲಾ ಕಾಲೇಜ್ ಆಗಿದ್ದರೆ, ಹೋಟೆಲ್ಲು, ವಸತಿ ಗೃಹ, ಅತಿಥಿ ಗೃಹ ಆಗಿದ್ದರೆ, ಆಸ್ಪತ್ರೆ, ಔಷಧಾಲಯ ಆಗಿದ್ದರೆ, ಕಾರ್ಖಾನೆ, ವರ್ಕ್ಶಾಪ್ ಆಗಿದ್ದರೆ, ಪೂಜಾ ಸ್ಥಳವಾಗಿದ್ದರೆ, ಇತರೆ ವಾಸೇತರ ಬಳಕೆ ಆಗಿದ್ದರೆ, ಅಥವಾ ಖಾಲಿ ಮನೆ ಆಗಿದ್ದರೆ. ಸೊ ಇಷ್ಟು ಆಯ್ಕೆಗಳು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ನೀವು ಒಂದು ಕಟ್ಟಡ ಅಂತ ಗುರುತಿಸಿದಿರಿ, ಜನವಸತಿ ಮನೆ ಅಥವಾ ಗಣತಿಗಾಗಿ ಅದನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂದರೆ ಅದು ಯಾವ ರೀತಿಯ ಮನೆ ಅನ್ನೋದನ್ನು ಸ್ಪಷ್ಟವಾಗಿ ತಾವು ಇಲ್ಲಿ ನೋಡಬೇಕು. ಇನ್ನು ಬೀಗ ಹಾಕಲಾಗಿದೆ ಸಂಸ್ಥಾ ರೂಪ ಅಂತಿದೆ. ತಾವು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಬೀಗ ಹಾಕಲಾಗಿದೆ ಅಂತೇಳಿದರೆ ಇದನ್ನು ಒಂದೇ ಸಾರಿ ನಿರ್ಣಯ ಮಾಡೋ ಬದಲಾಗಿ 2-3 ಬಾರಿ ಭೇಟಿ ಮಾಡಿ ಅವರನ್ನು ಸಂಪರ್ಕಿಸುವ ಪ್ರಯತ್ನ ಮಾಡಿ, ನಮ್ಮ ಒಂದು ಗಣತಿಯ ಸಮಯದಲ್ಲಿ ಅವರು ಮತ್ತೆ ಭೇಟಿ ಕೊಟ್ಟಾಗ ಆ ಮನೆಯನ್ನು ನಾವು ಗಣತಿ ಮಾಡಿಕೊಳ್ಬೇಕು. ಕೊನೆಗೂ ಸಿಗಲಿಲ್ಲ ಅಂತ ಹೇಳಿದಾಗ ಅದನ್ನು ಬೀಗ ಹಾಕಲಾಗಿದೆ ಅಂತ ನಾವು ಡಿಸೈಡ್ ಮಾಡಬೇಕು. ಜನಗಣತಿ ಮನೆಯ ಸ್ಥಿತಿ, ಆ ಮನೆಯ ಸ್ಥಿತಿ ಹೆಂಗಿದೆ? ಉತ್ತಮವಾಗಿದೆಯಾ? ವಾಸಕ್ಕೆ ಯೋಗ್ಯವಾಗಿದೆಯಾ? ಶಿಥಿಲವಾಗಿದೆಯಾ? ಕುಟುಂಬದ ಸಂಖ್ಯೆ, ಈ ಕುಟುಂಬದಲ್ಲಿ ಸಾಮಾನ್ಯವಾಗಿ ವಾಸಿಸುತ್ತಿರುವಂಥ ಒಟ್ಟು ವ್ಯಕ್ತಿಗಳ ಒಟ್ಟು ಸಂಖ್ಯೆ. ಸೊ ಎಷ್ಟು ಜನ ಅಲ್ಲಿ ಆ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ, ಒಟ್ಟು ನಂಬರನ್ನು ಅಷ್ಟೇ ಹಾಕ್ತೀರಿ. 11ನೇ ಪ್ರಶ್ನೆ ಬಂದು ಕುಟುಂಬದ ಮುಖ್ಯಸ್ಥರು. ಅದರಲ್ಲಿ ಯಾರು ಕುಟುಂಬದ ಮುಖ್ಯಸ್ಥರು? ಅಂದರೆ ಆ ಮನೆಯ ಅಲ್ಲಿರುವಂತಹ ನಿಮಗೆ ಗಣತಿದಾರರಿಗೆ ಮಾಹಿತಿಯನ್ನು ನೀಡುವಂಥ ವ್ಯಕ್ತಿಯು ಯಾರನ್ನು ಆ ಕುಟುಂಬದ ಮುಖ್ಯಸ್ಥ ಅಂತ ಡಿಕ್ಲೇರ್ ಮಾಡ್ತಾರೋ, ಅದು ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು, ಡಿಕ್ಲೇರ್ ಮಾಡ್ತಾರೋ ಅವರ ಮುಖ್ಯಸ್ಥರ ಹೆಸರನ್ನು ಇಲ್ಲಿ ನಮೂದಿಸಬೇಕು. ಒಂದು ನೆನ್ಪಿಟ್ಕೊಳ್ಳಿ, ತಾವು ಆ್ಯಪ್ನ ಭಾಷೆಯನ್ನು ಯಾವುದು ಆಯ್ಕೆ ಮಾಡಿರ್ತೀರಿ, ಕನ್ನಡ ಆಯ್ಕೆ ಮಾಡಿದರೆ ಕನ್ನಡದಲ್ಲಿ, ಇಂಗ್ಲೀಷ್ ಆಯ್ಕೆ ಮಾಡಿದರೆ ಇಂಗ್ಲೀಷ್ನಲ್ಲಿ ಕುಟುಂಬದ ಮುಖ್ಯಸ್ಥರ ಹೆಸರನ್ನು ತಾವು ಭರ್ತಿ ಮಾಡಬೇಕಾಗಿರುತ್ತೆ. ಇನ್ನು ಕುಟುಂಬದ ಮುಖ್ಯಸ್ಥರ ವಿವರ, ಅವರು ಗಂಡು, ಹೆಣ್ಣು ಅಥವಾ ಮಂಗಳಮುಖಿ ವ್ಯಕ್ತಿನ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಥವಾ ಇತರೆ ಆಗಿದ್ದಲ್ಲಿ ಯಾವುದಕ್ಕೆ ಸೇರಿದವರು, ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ಪಂಗಡ ಇರ್ಬೋದು, SC ST ಇನ್ನು ಉಳಿದಂಥ ಎಲ್ಲರನ್ನೂ ಸಮೇತ ಇತರೆ ಅಂತ ಕನ್ಸಿಡರ್ ಮಾಡಬೇಕು. ಇನ್ನು ಯಾವುದಾದ್ರೂ ಒಂದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದಲ್ಲಿರುವಂಥ ಜಾತಿಯನ್ನು ತಾವು ಹೇಳಿದರೆ ಅದು ಆ ಜಾತಿಯಲ್ಲಿ ಬರುತ್ತೆ ಇಲ್ಲೋ ಅನ್ನೋದಕ್ಕೆ ಕೆಳಗಡೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಟ್ಟಿಯನ್ನು ವೀಕ್ಷಿಸೋದಕ್ಕೆ ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ. ಅಲ್ಲಿ ಓಪನ್ ಮಾಡಿದ ತಕ್ಷಣ ಲೀಸ್ಟ್ ಓಪನ್ ಆಗುತ್ತೆ. ಅವರು ಹೇಳಿರುವಂಥ ಯಾವುದಾದ್ರೂ ನಾನು SC ಅಂತ ಹೇಳ್ಬಿಟ್ಟು ಒಂದು ಜಾತಿಯನ್ನು ಹೇಳಿದರು ಅಂದರೆ ಆ ಜಾತಿ ಆ ಪಟ್ಟಿಯಲ್ಲಿ ಇದೆಯೋ ಇಲ್ಲೋ ಅನ್ನೋದನ್ನು ನೋಡಿಕೊಂಡು ಅಲ್ಲಿ ತಾವು ಕನ್ಸಿಡರ್ ಮಾಡಬೇಕಾಗಿರುತ್ತೆ ಅವರು SC ಅಥವಾ ST ಅಂತ. ಮನೆಯ ಮಾಲೀಕತ್ವದ ಸ್ಥಾನಮಾನ, ಸೊ ಅವರು ವಾಸ ಮಾಡ್ತಿರುವಂಥ ಮನೆ ಸ್ವಂತದ್ದ, ಬಾಡಿಗೆ ಅಥವಾ ಇತರೆ ಬೇರೆಡೆ ಸ್ಥಳ ಸ್ವಂತ ಮನೆ ಇದೆಯಾ? ಅಂದರೆ ಇಲ್ಲಿ ಬಾಡಿಗೆಗಿದ್ದಾರೆ, ಇನ್ನೆಲ್ಲೋ ಹಳ್ಳಿನಲ್ಲೋ ಮತ್ತೊಂದು ಗ್ರಾಮದಲ್ಲೋ ಎಲ್ಲೋ ಸ್ವಂತ ಮನೆ ಇದ್ದರೆ ಅಂಥ ಸಂದರ್ಭದಲ್ಲಿ 2ನೇದು. ಬಾಡಿಗೆ ಆದರೆ ಯಾವುದೇ ಸ್ವಂತ ಮನೆ ಇಲ್ಲ, ಬಾಡಿಗೆಯಲ್ಲೇ ವಾಸ ಮಾಡ್ತಿದ್ದಾರೆ, ಅವರಿಗೆ ಯಾವುದೇ ಸ್ವಂತ ಮನೆ ಇಲ್ಲ. ಈ 3 ಕಾರಣಗಳನ್ನು ಬಿಟ್ಟು ಯಾವುದಾದ್ರೂ ಇದ್ದರೆ ಯಾವುದೇ ಇತರೆ ಅಂತೇಳಿ ನಮೂದಿಸಬೇಕು. 15ನೇ ಪ್ರಶ್ನೆ, ಪ್ರತ್ಯೇಕವಾಗಿ ಈ ಕುಟುಂಬದ ಅಧೀನದಲ್ಲಿರುವಂಥ ವಾಸದ ಕೊಠಡಿಗಳ ಸಂಖ್ಯೆ. ಸೊ ಇವರು ವಾಸ ಮಾಡ್ತಿರುವಂಥ ಈ ಮನೆಯಲ್ಲಿ ಇವರ ಅಧೀನದಲ್ಲಿರುವಂಥ ಕೊಠಡಿಗಳ ಸಂಖ್ಯೆ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರಶ್ನೆ. ಇಲ್ಲಿ ಒಂದಿಷ್ಟು ಕ್ಲಾರಿಫಿಕೇಷನ್ಸನ್ನು ಕೊಟ್ಟಿದ್ದಾರೆ. ಅಡುಗೆ ಮನೆ, ಸ್ನಾನಗೃಹ, ಶೌಚಾಲಯ, ಉಗ್ರಾಣ, ಹಾದು ಹೋಗುವ ದಾರಿ, ಅಂಗಳವನ್ನು ಪರಿಗಣಿಸಬಾರದು. ಅಂದರೆ ಕೊಠಡಿಗಳ ಸಂಖ್ಯೆಯಲ್ಲಿ ಇವನ್ನ ಕೌಂಟ್ ಮಾಡಬಾರ್ದು. ಅಡುಗೆ ಮನೆ ತೊಗೋಬಾರ್ದು, ಸ್ನಾನಗೃಹ, ಶೌಚಾಲಯ, ಉಗ್ರಾಣ, ಹಾದು ಹೋಗುವ ದಾರಿ, ಅಂಗಳವನ್ನು ಪರಿಗಣಿಸಬಾರ್ದು. ಯಾವನ್ನ ಕೊಠಡಿಗಳಂತ ತುಂಬಬೇಕು ಅಂತೇಳಿದರೆ ವಾಸದ ಕೋಣೆ, ಮಲಗುವ ಕೋಣೆ, ಊಟದ ಕೋಣೆ, ಸೇವಕರು ಏನಾದರೂ ವಾಸ ಮಾಡ್ತಿದ್ರೆ ಆ ಕೋಣೆಗಳು, ಡ್ರಾಯಿಂಗ್ ರೂಮು, ಓದುವ ಕೋಣೆ, ಇವುಗಳನ್ನೆಲ್ಲ ಒಟ್ಟಾರೆಯಾಗಿ ಸೇರಿಸಿ ಆ ಮನೆಯಲ್ಲಿರುವಂಥ ಒಟ್ಟು ಕೊಠಡಿಗಳ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕು. 16ನೇ ಪ್ರಶ್ನೆ ಬಂದು ಈ ಕುಟುಂಬದಲ್ಲಿ ವಾಸಿಸುತ್ತಿರುವಂಥ ವಿವಾಹಿತ ದಂಪತಿಗಳ ಸಂಖ್ಯೆ, ನಂಬರ್ ಆಫ್ ಕಪಲ್ಸ್ ಅಂತ ಕರಿತೀವಿ. ಸೊ ಆ ಮನೆಯಲ್ಲಿ ವಿವಾಹಿತರಿರುವಂತಹ ಜೋಡಿ ಎಷ್ಟಿದ್ದಾರೆ? 1 ಜೋಡಿ ಇದೆ, ಗಂಡ ಹೆಂಡತಿ ಇಬ್ಬರಿದ್ದಾರೆ, ಅವ್ರಿಗೆ ಮಕ್ಕಳಿದ್ದಾರೆ ಅಂತೇಳಿದರೆ ಅವರು, ಇಲ್ಲ ಗಂಡ ಹೆಂಡತಿನೂ ಇದ್ದಾರೆ, 2ನೇ ತಲೆಮಾರು ಅವರ ಮಕ್ಕಳು ಮತ್ತು ಮಗ ಸೊಸೆ ಇದ್ದಾರೆ ಅಂತೇಳಿದರೆ ಅಲ್ಲಿಗೆ ದಂಪತಿಗಳ ಸಂಖ್ಯೆ ಎಷ್ಟಾಗುತ್ತೆ? 2 ಆಗುತ್ತೆ.
ಸೊ ಆ ಜೋಡಿಯನ್ನು ತಾವು ಕನ್ಸಿಡರ್ ಮಾಡಬೇಕು. ಜೋಡಿಯ ಸಂಖ್ಯೆ ಎಷ್ಟು ಅಂತೇಳಿ. ಮತ್ತು ದಂಪತಿಗಳು ಅಂತ ತಕ್ಷಣ ಇಬ್ಬರು ಅಂತಲ್ಲ. ದಂಪತಿಯ ಜೋಡಿ ಸಂಖ್ಯೆ ಅಂದರೆ ಒಂದು ಜೋಡಿ ವಾಸ ಮಾಡ್ತಿದ್ರೆ ಒಂದು ದಂಪತಿಗಳ ಸಂಖ್ಯೆ ಇದೆ ಅಂತ. 16ನೇ ಪ್ರಶ್ನೆ, ಕುಡಿಯುವ ನೀರಿನ ಪ್ರಧಾನ ಮೂಲ. ಇದು ಮನೆಗೆ ಬಳಸಲಾಗ್ತಿರುವಂಥ ನೀರು, ಕುಡಿಯೋದಕ್ಕೋಸ್ಕರ ಬಳಸಿರುವಂಥ ಯಾವ ಪ್ರಧಾನ ಮೂಲದ್ದು? ಮೂಲದಲ್ಲಿ ಸಂಸ್ಕರಿಸಿದ ಕೊಳಾಯಿ ನೀರು. ಸೊ ಕೊಳಾಯಿ ನೀರು ಬರ್ತದೆ, ಇನ್ನೆಲ್ಲೋ ಒಂದು ಕಡೆ ಪ್ಯೂರಿಫೈ ಮಾಡಿ ಅದನ್ನು ಸಪ್ಲೈ ಮಾಡ್ತಿರ್ತಾರೆ ಸ್ಥಳೀಯ ಸಂಸ್ಥೆಗಳು. ಆ ರೀತಿ ವ್ಯವಸ್ಥೆ ಇದೆಯಾ? ಮೂಲದಲ್ಲಿ ಸಂಸ್ಕರಿಸಿದ ಕೊಳಾಯಿ ನೀರು ಏನೂ ಇಲ್ಲ, ಅದೇನು ಫಿಲ್ಟ್ರೈಸ್ಡ್ ವಾಟರ್ ಅಲ್ಲ, ನೇರವಾಗಿ ಮನೆಗಳಿಗೆ ಕೊಳಾಯಿ ರೂಪದಲ್ಲಿ ಬರ್ತಾ ಇದೆ ಅಂದರೆ ಅದು 2ನೇ ಆಪ್ಷನ್. ಬಾವಿ, ಕೈಪಂಪು, ಕೊಳವೆ ಬಾವಿ, ಬೋರ್ವೆಲ್ಲು, ಚಿಲುಮೆ, ನದಿ ಅಥವಾ ಕಾಲುವೆಯಿಂದ, ಕೆರೆ, ಕೊಳ, ಸರೋವರದಿಂದ, ಪ್ಯಾಕೇಜ್ ಬಾಟಲಿ ನೀರಿನಿಂದ, ಇತರೆ ಮೂಲ. ಸೊ ಯಾವುದು ಅವರು ಪ್ರಧಾನವಾಗಿ ಕುಡಿಯೋದಕ್ಕೆ ನೀರನ್ನು ಬಳಸ್ತಾರೋ ಅದು ಯಾವ ಮೂಲದಿಂದ ಬಳಸ್ತಾರೆ ಅನ್ನೋದನ್ನು ತಾವಿಲ್ಲಿ ಟಿಕ್ ಮಾಡಬೇಕು. ಕುಡಿಯುವ ನೀರಿನ ಮೂಲದ ಲಭ್ಯತೆ ಎಲ್ಲಿದೆ? ಕುಡಿಯುವ ನೀರಿನ ಮೂಲದ ಲಭ್ಯತೆ ನಗರ ಪ್ರದೇಶಗಳಲ್ಲಿ ಸಮೀಪ ಎಂದರೆ 100 ಮೀಟರ್ ವ್ಯಾಪ್ತಿಯಲ್ಲಿ, ಸಿಟಿಯಲ್ಲಿ ಆವರಣದ ಒಳಗಡೆ ಇದ್ದರೆ ಅದನ್ನು ಆವರಣದ ಒಳಗೆ ಅಂತೇಳಿ ಕನ್ಸಿಡರ್ ಮಾಡಬೇಕು. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ 500 ಮೀಟರ್ ಒಳಗಿದ್ದರೆ ಅದನ್ನು ಆವರಣದ ಒಳಗೆ ಅಂತ ಕನ್ಸಿಡರ್ ಮಾಡಬೇಕು. ಬೆಳಕಿನ ಪ್ರಧಾನ ಮೂಲ, ಆ ಮನೆಗೆ ಬಳಸುವಂಥ ಬೆಳಕ ಪ್ರಧಾನ ಮೂಲ ಯಾವುದು? ವಿದ್ಯುತ್ ಶಕ್ತಿನ, ಸೀಮೆಎಣ್ಣೆನ, ಸೌರಶಕ್ತಿನ, ಇತರೆ ತೈಲನ, ಯಾವುದೇ ಇತರೆ ಅಥವಾ ಬೆಳಕಿನ ಮೂಲವಿಲ್ಲದಿರ್ಬೋದು. ಸೊ ಇಂಥ ಪ್ರಕರಣಗಳೇನಾದರೂ ಇದ್ದರೆ ಯಾವುದು ಸೂಕ್ತ ಅನ್ನೋದನ್ನು ತಾವಿಲ್ಲಿ ಆಯ್ಕೆ ಮಾಡ್ತೀರಿ. ಶೌಚಾಲಯದ ಲಭ್ಯತೆ ಪ್ರತ್ಯೇಕವಾಗಿ ಕುಟುಂಬದ ಬಳಕೆಗಾಗಿ ಮಾತ್ರ, ಅಂದರೆ ಪ್ರತ್ಯೇಕವಾಗಿ ಆ ಮನೆಗೆ ಶೌಚಾಲಯ ವ್ಯವಸ್ಥೆ ಇದೆ, ಅದನ್ನು ಅವರು ಮಾತ್ರ ಬಳಸ್ತಾರೆ ಅಂತೇಳಿದರೆ ಅದು 1ನೇದು ಪ್ರತ್ಯೇಕವಾಗಿ ಕುಟುಂಬದ ಬಳಕೆ ಮಾತ್ರ. 2ನೇದು ಸೊ ಇದಾದ ನಂತರ ಇತರೆ ಕುಟುಂಬಗಳ ಜೊತೆಗೆ ಹಂಚಿಕೆ. ಉದಾಹರಣೆಗೆ ಒಂದು ವಠಾರ ಇರುತ್ತೆ, ಆ ವಠಾರದಲ್ಲಿ ಒಂದೇ ಶೌಚಾಲಯ ವ್ಯವಸ್ಥೆ ಇದ್ದು ಅಲ್ಲಿರುವಂಥ ಎಲ್ಲ ಕುಟುಂಬದವರು ಸಮೇತ ಅದನ್ನು. ಇನ್ನು ಸಾರ್ವಜನಿಕ ಶೌಚಾಲಯ ವ್ಯವಸ್ಥೆ ಇರ್ಬೋದು. ಇದು ಯಾವುದೂ ಅಲ್ಲದೆ ಬಯಲಲ್ಲಿ ಅವರು ಶೌಚಾಲಯ ಹೋಗ್ತಾರೆ ಅಂತೇಳಿದರೆ ಅದನ್ನು ಸಮೇತ ಇಲ್ಲಿ ತಾವು ನಮೂದು ಮಾಡಬೇಕಾಗಿರುತ್ತೆ. ಇದಾದ ನಂತರ ಬರುವಂಥ ಪ್ರಶ್ನೆ, ಶೌಚಾಲಯಗಳನ್ನು ಸಂಪರ್ಕಿಸಿರುವಂಥದ್ದು ಅಂದರೆ ಒಳಚರಂಡಿ ವ್ಯವಸ್ಥೆ ಇದೆಯಾ, ಸೆಪ್ಟಿಕ್ ಟ್ಯಾಂಕ್ ವ್ಯವಸ್ಥೆನ ಅಥವಾ ಇತರ ವ್ಯವಸ್ಥೆ ಅಂದರೆ ಶೌಚಾಲಯ ತ್ಯಾಜ್ಯ ಹೊರಹೋಗುವಂತಹ ವಿಧಾನ. ಸೊ ಇದರಲ್ಲಿ ಯಾವುದು ಅನ್ವಯ ಆಗುತ್ತೋ ಅದನ್ನು ಒಂದನ್ನು ಆಯ್ಕೆ ಮಾಡೋದಕ್ಕೆ ತಮಗೆ ಅವಕಾಶ ಇದೆ. ತ್ಯಾಜ್ಯ ನೀರನ್ನು ಹೊರಸಾಗಿಸಲು ಮಾಡಿರುವಂಥ ವ್ಯವಸ್ಥೆ, ಒಳಚರಂಡಿ, ತೆರೆದ ಚರಂಡಿ, ಚರಂಡಿ ವ್ಯವಸ್ಥೆ ಇಲ್ಲ. ಸೊ ಆ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ತಾವು ಕೇಳಿಬಿಟ್ಟು ಭರ್ತಿ ಮಾಡಬೇಕಾಗಿರುತ್ತೆ. ಆವರಣದ ಒಳಗೆ ಸ್ನಾನದ ಗೃಹದ ಲಭ್ಯತೆ. ಸೊ ಸ್ನಾನಗೃಹದ ಲಭ್ಯತೆ ಮನೆಯ ಆವರಣದ ಒಳಗೆ ಇದೆಯಾ? ಇದ್ದರೆ ಅದು ಸ್ನಾನದ ಗೃಹ. ಎಂಥದ್ದು? ಮೇಲ್ಛಾವಣಿ ಇಲ್ಲದ ಸ್ನಾನಗೃಹನೇ ಇಲ್ಲ. ಅಡುಗೆ ಮನೆಯ ಲಭ್ಯತೆ ಮತ್ತು LPG PNG ಸಂಪರ್ಕ. ಸೊ ಅಡುಗೆ ಮನೆಯಲ್ಲಿ ಅಡುಗೆ ಯಾವ ರೂಪದಲ್ಲಿ ಅವರು ಅಡುಗೆಯನ್ನು ತಯಾರು ಮಾಡ್ತಾರೆ? LPG ಸಂಪರ್ಕ ಇದೆ. ಮನೆಯ ಒಳಗೆ ಅಡುಗೆ ಆದರೆ ಅಡುಗೆ ಮನೆಯಲ್ಲಿ ಅಲ್ಲ. ಸೊ ಮನೆಯ ಯಾವುದೇ ಒಂದು ಭಾಗದಲ್ಲಿ ಅಡುಗೆಯನ್ನು ಮಾಡ್ತಿರ್ತಾರೆ, ಪ್ರತ್ಯೇಕವಾಗಿ ಅಡುಗೆ ಮನೆ ಇಲ್ಲ. ಬಯಲಲ್ಲಿ ಅಡುಗೆ ಮಾಡ್ತಾರೆ ಅಥವಾ ಮನೆಯ ಹೊರಗೆ ಅಡುಗೆ ಮಾಡ್ತಾರೆ, LPG ಸಂಪರ್ಕ ಇದೆ. ಸೊ ಈ 3ರಲ್ಲಿ ಆ ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ಯಾವುದು ಬರುತ್ತೋ ಅದನ್ನು ತಾವು ಆಯ್ಕೆ ಮಾಡಬೇಕಾಗಿರುತ್ತೆ. ಇನ್ನು ಅಡುಗೆ ಮಾಡಲು ಬಳಸುವಂಥ ಪ್ರಮುಖ ಇಂಧನ, ಸೌದೆ ಬಳಸ್ತಾರ, ಬೆಳೆಗಳ ಉಳಿಕೆ ಬಳಸ್ತಾರ, ಬೆರಣಿ, ಕಲ್ಲಿದ್ದಲು, ಲಿಗ್ನೈಟ್ ಇದ್ದಿಲು, ಸೀಮೆ ಎಣ್ಣೆ, LPG PNG, ವಿದ್ಯುತ್ ಶಕ್ತಿ, ಬಯೋಗ್ಯಾಸ್, ಸೌರಶಕ್ತಿ, ಯಾವ ರೂಪದಲ್ಲಿ ಅವರು ಅಡುಗೆಯನ್ನು ತಯಾರು ಮಾಡ್ತಾರೆ, ಯಾವ ಇಂಧನವನ್ನು ಬಳಸ್ತಾರೆ. ರೇಡಿಯೋ ಟ್ರಾನ್ಸಿಸ್ಟರಿಗೆ ಸಂಬಂಧಪಟ್ಟ ಹಾಗೆ ಅವರ ಬಳಿ ಸಾಂಪ್ರದಾಯಿಕ ರೇಡಿಯೋ ಸೆಟ್ ಇದೆ ಅಥವಾ ಆ ರೇಡಿಯೋವನ್ನು ಅವ್ರ ಮೊಬೈಲ್ ಅಥವಾ ಸ್ಮಾರ್ಟ್ಫೋನ್ನಲ್ಲಿ ಬಳಸ್ತಾರೆ ಅಥವಾ ಇತರೆ ಸಾಧನದ ಮುಖಾಂತರನೂ ಬಳಸ್ತಾರೆ. ಇಲ್ಲವೇ ಇಲ್ಲ ಅಂದರೆ 4ನೇ ಆಯ್ಕೆ. ಟೆಲಿವಿಷನ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಇದೆ, TV ಇದೆ ಅಥವಾ ಇಲ್ಲ. ಇದೆ ಅನ್ನೋದಾದರೆ ಅವರು ದೂರದರ್ಶನದ ಉಚಿತ ಡಿಶನ್ನು ಬಳಸ್ತಾರೋ ಅಥವಾ ಇತರೆ DTH ಸರ್ವಿಸಸನ್ನು ಬಳಸ್ತಾ ಇದ್ದಾರೋ, ಕೇಬಲ್ ಸಂಪರ್ಕನೋ ಅಥವಾ ಯಾವುದೇ ಇತರೆ. ಇಂಟರ್ನೆಟ್ ಸಂಪರ್ಕ, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್, ಮೊಬೈಲ್ ಫೋನ್ ಅಥವಾ ಸ್ಮಾರ್ಟ್ಫೋನ್, ಇತರೆ ಸಾಧನ. ಇಂಟರ್ನೆಟ್ ಸಂಪರ್ಕ ಇದೆಯೋ ಇಲ್ವೋ? ಇದೆ ಅನ್ನೋದಾದರೆ ಯಾವ ರೂಪದ ಇಂಟರ್ನೆಟ್ ಸಂಪರ್ಕ ಹೊಂದಿದ್ದಾರೆ. ಹಾಗೆಯೇ ಕಂಪ್ಯೂಟರ್, ಲ್ಯಾಪ್ಟಾಪ್ ಇದೆಯೋ ಇಲ್ವೋ ಅನ್ನೋದಕ್ಕೆ 29ನೇ ಪ್ರಶ್ನೆ ಇದೆ. ಇದ್ದರೆ ಹೌದು, ಇಲ್ಲ ಅಂದರೆ ಇಲ್ಲ. 30ನೇ ಪ್ರಶ್ನೆ ಬಂದು ಟೆಲಿಫೋನ್ ಮತ್ತು ಮೊಬೈಲ್ ಫೋನ್, ಸ್ಮಾರ್ಟ್ಫೋನ್ ಯಾವುದನ್ನು ಹೊಂದಿದ್ದಾರೆ? ಸ್ಥಿರ ದೂರವಾಣಿ ಮಾತ್ರ, ಲ್ಯಾಂಡ್ಲೈನ್ ಮಾತ್ರ ಇದೆ ಅಂದರೆ ಆ ಆಪ್ಷನ್ನು. ಮೊಬೈಲ್ ಮಾತ್ರ ಇದೆ ಅಂದರೆ ಅದರಲ್ಲಿ ಸ್ಮಾರ್ಟ್ಫೋನ್ ಇದೆ, ಇತರೆ ಸಾಮಾನ್ಯ ಮೊಬೈಲ್. ಮೇಲಿನ 2 ಇದ್ದರೆ ಅಂದರೆ ಅದು ಸ್ಮಾರ್ಟ್ಫೋನು ಇದೆ, ಕೀಪ್ಯಾಡು ಇದೆ ಅಂದರೆ ಮೇಲಿನ 2 ಇದ್ದಲ್ಲಿ ಅನ್ನೋದನ್ನು ಆಯ್ಕೆ ಮಾಡಬೇಕು. ಯಾವುದೇ ರೂಪದ ಫೋನ್ ಇಲ್ಲ ಅಂದರೆ ಇಲ್ಲ ಅಂತ ತಾವು ಚಾಯ್ಸ್ ಮಾಡಬೇಕು. ಬೈಸಿಕಲ್ ಮತ್ತು ಸ್ಕೂಟರ್, ಮೋಟರ್ ಸೈಕಲ್, ಮೊಪೈಡ್ ಯಾವುದಿದೆ ಅವ್ರ ಹತ್ರ? ಬೈಸಿಕಲ್ ಇದೆ,
ಮೋಟರ್ ಸೈಕಲ್ ಮೊಪೆಡ್ ಇದೆ. ಸೈಕಲ್ಲು ಮತ್ತು ಬೈಕ್ ಎರಡೂ ಇದ್ದಾವೆ ಅಂದರೆ ಮೇಲಿನ ಎರಡೂ ಇದ್ದಲ್ಲಿ ಯಾವುದೂ ಇಲ್ಲ ಅಂದರೆ ಯಾವುದೂ ಇಲ್ಲ. ಇನ್ನು ಕಾರು, ಜೀಪ್, ವ್ಯಾನ್ ಇದೆ, ಇಲ್ಲ. 34ನೇ ಪ್ರಶ್ನೆ ಬಂದು ಕೊನೆಯದಾಗಿ ಅವರ ಮೊಬೈಲ್ ಸಂಖ್ಯೆಯನ್ನು ಕೇಳ್ತೀರಿ. ಇದು ಜನಗಣತಿ ಸಂಬಂಧಿತ ಸಂಪರ್ಕಕ್ಕೆ ಮಾತ್ರ. ಸೊ ತಾವು ಅವ್ರ ಮೊಬೈಲ್ ಸಂಖ್ಯೆಯನ್ನು ನಮೂದಿಸುವ ಮೂಲಕ ಪ್ರಿವ್ಯೂವನ್ನು ನೋಡ್ತೀರಿ. ಪ್ರಿವ್ಯೂವನ್ನು ಒಂದು ಸರಿ ನೋಡಿದ ಮೇಲೆ ಎಲ್ಲ ಮಾಹಿತಿ ಭರ್ತಿ ಮಾಡಿರೋದು ಸರಿ ಇದೆ ಅಂತ ಹೇಳಿದಾಗ ಫೈನಲ್ ಸಬ್ಮಿಟ್ ಕೊಡ್ತೀರಿ. ಫೈನಲ್ ಸಬ್ಮಿಟ್ ಕೊಟ್ಟ ಮೇಲೆ ಸಿಂಕ್ ಮಾಡ್ತೀರಿ. ಸಿಂಕ್ ಮಾಡಿದರೆ ಸೂಪರ್ವೈಸರ್ ಲಾಗಿನ್ಗೆ ಹೋಗುತ್ತೆ. ಅವರು ಅದನ್ನು ಪರಿಶೀಲನೆ ಮಾಡಿ ಅಪ್ರೂವ್ ಕೊಟ್ಟ ತಕ್ಷಣ ನಿಮ್ಮ ಅರ್ಜಿ ಅಥವಾ ನಿಮ್ಮ ಒಂದು ಗಣತಿ ಮನೆ ಸಂಖ್ಯೆ ಅದು ಪೂರ್ಣ ಆಗುತ್ತೆ. ಹೀಗೆ ತಾವು ಗಣತಿದಾರರು ಮತ್ತು ಸಾರ್ವಜನಿಕರು ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ, ಅದಕ್ಕೆ ಯಾವೆಲ್ಲ ಉತ್ತರಗಳಿದ್ದಾವೆ, ತಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಮಾಹಿತಿ ಸರಿ ಅನ್ನೋದನ್ನು ಪರಿಶೀಲನೆ ಮಾಡಿಕೊಳ್ಳುವ ಸಲುವಾಗಿ ಈ ಒಂದು ವಿಡಿಯೋ ಮಾಡಲಾಗಿತ್ತು. ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.